ಏನಾದ್ರು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಮಾಡಿ ದಯವಿಟ್ಟು ಆಗಿದೆ. ಇದು ನಾ ಭೂತು ನಾ ಭವಿಷ್ಯತ್ತು ಅನ್ನೋ ರೀತಿಯಲ್ಲಿ ಇವತ್ತು ನಡೆದಿದೆ. ಎಲ್ಲ ಭಕ್ತರು ಭಾಳ ಹರ್ಷ ಉಲ್ಲಾಸದಿಂದ ಭಾಗವಾಗಿದ್ದಾರೆ. ಆ ಮಹಾದೇವ, ಆ ಮಹಾಕಾಲ, ರುದ್ರನ ಅವತಾರ ತೆಗೆದುಕೊಂಡಿರುವಂಥ ಮಹಾಶಿವ ಇಡೀ ಸಮಸ್ತ ಲೋಕಕ್ಕೆ ಒಳ್ಳೇದು ಮಾಡಲಿ, ಲೋಕ ಕಲ್ಯಾಣ ಆಗಲಿ ಮತ್ತು ಸುಖ ಶಾಂತಿ ನೆಮ್ಮದಿ ಸೌಹಾರ್ದತೆ ಎಲ್ಲ ಕಡೆ ಹರಳಲಿ. ಗದಗಿನ ಈ ಪುಣ್ಯಭೂಮಿಯಲ್ಲಿ, ಗದಗಿನ ಪುಣ್ಯಾಶ್ರಮವಾಗಿರುವಂಥ ಪುಣ್ಯಭೂಮಿಯಲ್ಲಿ ಇವತ್ತಿಂಥ ಪುಣ್ಯ ಕಾರ್ಯ ಆಗ್ತಿರುವಂಥದ್ದು ಗದಗಿನ ಉಜ್ವಲ ಭವಿಷ್ಯ ಇದೆ ಅಂತ ನಾನು ಕಿರಿಯ ಕುಂಭಮೇಳ ಅಂತ ಹೆಸರಿಟ್ಟಿದ್ರು ನಮ್ಮ ಆಯೋಜಕರೆಲ್ಲರೂ. ಇದೇನು ಕಿರಿಯ ಕುಂಭಮೇಳ ಅಲ್ಲ, ಬೃಹತ್ ಪ್ರಮಾಣದ ಕುಂಭಮೇಳವಾಗಿ ಇವತ್ತು ಏರ್ಪಟ್ಟಿದೆ. ಜನರಲ್ಲಿ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ, ಪೂಜೆ ಪುನಸ್ಕಾರಗಳ ಒಂದು ಸ್ಮರಣೆಯನ್ನು ಮಾಡುವಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಿರಣ್ ಭೂಮಾ ನೇತೃತ್ವದಲ್ಲಿ ಎಲ್ಲರೂ ಅವರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಹಮ್ಮಿಕೊಂಡಿದ್ದಾರೆ. ಮಾತೆಯರು 10,000 ಸಂಖ್ಯೆಯಲ್ಲಿ ಕುಂಭವನ್ನು ಹೊತ್ಕೊಂಡು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಬಹುತೇಕ ಗದಗದ ಇತಿಹಾಸದಲ್ಲಿ ಒಂದು ಬೃಹತ್ ಪ್ರಮಾಣದ ಈ ಯಜ್ಞ ಆಗಿರ್ಬೋದು, ಕುಂಭಮೇಳ ಆಗಿರ್ಬೋದು ನಡೆದಿದ್ದು ಭಾಳ ಸಂತೋಷವನ್ನು ತಂದಿದೆ. ಚಪ್ಪಾಳೆ ತಟ್ಟುವುದರ ಜೊತೆಗೆ ನೀರೇ ಇರೋದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮುಖಾಂತರ ಚಿತ್ರದಲ್ಲಿ ಸಹ ನಮ್ಮ ಭಾರತ ದೇಶ ಕಂಡಂತಹ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೀವು ಹೇಳ್ತೀರಿ ಕರೆಕ್ಟ್ ಇದ್ದೀರಿ ಅಂತ, ಬಟ್ ನಿಮ್ಮ ಪರಿಸ್ಥಿತಿ ಬಂದಾಗ ನೀವು ಅದನ್ನೇ ಮಾಡಬೇಕು. ಶಾಲೆಯ ವಾತಾವರಣದಲ್ಲಿರ್ತೀರಿ, ಹೆಲ್ಪಿಂಗ್ ನೇಚರ್, ನಾಲೆಜ್ ಎಜುಕೇಷನ್ ಜೊತೆಗೆ ಮೋರಲ್ ಎಜುಕೇಷನ್ ಆ್ಯಸ್ ವೆಲ್ ಆಸ್ ಡಿಜಿಟಲ್ ಎಜುಕೇಷನ್, ವಿವಿಧ ಥರದ್ದು. ಇವತ್ತಿನ ಟೈಮಲ್ಲಿ ಮೊಬೈಲ್ ಎಜುಕೇಷನ್ ಬಂದಿದೆ. ಮೊಬೈಲನ್ನು ಸದುಪಯೋಗ ಪಡಿಸ್ಕೋಬೇಕು ರೀ, ಯಾವಾಗೇ ಸಕ್ಸಸ್ಫುಲ್ ನ್ಯಾಷನಲ್ ಎಜುಕೇಷನ್ ಡೇ ಆಗ್ತದೆ ರೀ. ಅದಕ್ಕೋಸ್ಕರ ಅವರು ಆ ಶಿಕ್ಷಣ ಮಂತ್ರಿಗಳಾದರು, ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿದರು. ಅಂಥವರ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜವಾಗಲೂ ಅತ್ಯಂತ ಹೆಮ್ಮೆಯ ಸಂಗತಿ, ಸಂತೋಷ ಸಂಗತಿ. ಇವತ್ತು ನಾವೆಲ್ಲರೂ ಅಬುಲ್ ಕಲಾಂ ಆಜಾದರ ಹೆಸರಿನಲ್ಲಿ ನಾವು ಒಳ್ಳೆಯ ಸಂಭ್ರಮವನ್ನು, ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅಂಥೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಅವುಗಳ ಜೊತೆಗೆ ತತ್ವಶಾಸ್ತ್ರದಲ್ಲಿ, ಇತಿಹಾಸದಲ್ಲಿ, ವಿಜ್ಞಾನದಲ್ಲಿ, ಆ ರೀತಿಯಾಗಿ ಗಣಿತಶಾಸ್ತ್ರದಲ್ಲಿಯೂ ಸಹ ಇವರು ಅತ್ಯಂತ ಪ್ರಕಾರ ಪಾಂಡಿತ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಕೇವಲ 12ನೇ ವಯಸ್ಸಿಗೆ ಅವರುಗಳು ಇಷ್ಟೆಲ್ಲ ಪಾಂಡಿತ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥದ್ದನ್ನು ನೋಡಿದಾಗ ಅವರ ಅಗಾಧವಾಗಿರ್ತಕ್ಕಂಥ ಜ್ಞಾನ ಭಂಡಾರ ಎಷ್ಟಿತ್ತು ಅನ್ನೋದನ್ನು ನಮಗೀಗ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು.